ವಾಗಿರುವ ಸ್ಥಳಕ್ಕೆ ಪರಿಹಾರ ಯಾವಾಗ ಎಂಬ ವಿಷಯಕ್ಕೆ ಮಾತಾಡ್ತಾ ಇದ್ದೇವೆ. ಹಾಸನದ ಕೃಷಿ ಮಾರುಕಟ್ಟೆಯಲ್ಲಿ ತಾವು ತಂದಿರುವ ಸರಕುಗಳನ್ನು ಒಂದೆಡೆ ಕುಳಿತು ಮಾರಾಟ ಮಾಡಲು ಸುವ್ಯವಸ್ಥಿತ ಸ್ಥಳದ ಕೊರತೆ ಉಂಟಾಗಿದ್ದು, ರೈತರು ತಂದಿರುವ ತರಕಾರಿಗಳನ್ನು ಸೀಮಿತ. ಏಕೆಂದರೆ ಉತ್ತು ಬಿತ್ತಿ ಬೆಳೆದ ಫಸಲನ್ನು ಮಾರಲೆಂದು ಎಪಿಎಂಸಿ ಅಥವಾ ಮಾರುಕಟ್ಟೆ ಸರ್ ನಾವೇನು ಮಾಡ್ತೀವಿ ಅಂತಂದ್ರೆ ಬೆಳಿಗ್ಗೆ ಹೊತ್ತು ಬರ್ತೀವಿ, ಇಲ್ಲಿ ಒಂದು 3 ಗಂಟೆ ಹತ್ರ ಬರ್ತೀವಿ. ಸೊ RMC ಅಂತ ಇರೋದು ಏನಕ್ಕೋಸ್ಕರ ಅಂತಂದರೆ ನಮ್ಮ ಅಗ್ರಿಕಲ್ಚರಲಿಸ್ಟ್ಗೋಸ್ಕರ ಇರೋ ಅಂಥದ್ದು. ಇಲ್ಲಿ ನೋಡಿರಿ ನಮಗೆ ಜಾಗನೇ ಇಲ್ಲ, ತಗೊಬಂದ್ಬಿಟ್ಟು ನೋಡಿ ಇಲ್ಲೆಲ್ಲ ತಗೊಬಂದು ಹಾಕಿದ್ದಾರೆ. ಈಗ ಏನು ಮಾಡ್ತಿದ್ದಾರೆ ಅಂತ 5 ರಿಂದ 6 ಎಕರೆ ಜಾಗ ಇದೆ ಇಲ್ಲಿ. ಎಲ್ಲವನ್ನೂ ಏನು ಮಾಡಿದ್ದಾರೆ ಅಂತ ರೆಂಟಿಗೆ ಕೊಟ್ಟಿದ್ದಾರೆ ಅಂತಂದ್ರೆ ಅವರೆಲ್ಲ ಏನು ಮಾಡ್ತಾರೆ ಅಂತಂದರೆ ಮೀಡಿಯೇಟ್ರ್ಗಳು ಏನು ಮಾಡ್ತಾರೆ, ನಾವು ಮೆಟೀರಿಯಲ್ ಅಂತ ತಗೊಂಡೋಗ್ಬಿಟ್ಟು ಅವ್ರ ಹತ್ರ ಹಾಕೋದಂತ ಅವ್ರು 200 ರೂಪಾಯಿಗೆ ಒಂದು ಚೀಲ ಮಾರ್ತಾರೆ, ನಮ್ಗೆ 50 ರೂಪಾಯಿ ಪಟ್ಟಿ ಹಾಕ್ತಾರೆ. ನಮಗೇನಾಗುತ್ತೆ ಅಂತಂದ್ರೆ ಹೊರಗಡೆ ಹೋಗಿ ನೋಡಿರಿ ನಮ್ಗೇನು 5 ಪೈಸೆ ಸಿಗೋಲ್ಲ ಸ್ವಾಮಿ. ಅಲ್ಲಿ ನೋಡಿದ್ರೆ 600-700 ರೂಪಾಯಿ ನಮಗೇನಪ್ಪ ನಮ್ಮ ಮನೆ ವರ್ಕ್ ಮಾಡ್ತಾರಲ್ಲ ಅವ್ರಿಗೆಲ್ಲ ಕೊಡಬೇಕಾಗುತ್ತೆ. 10 ಚೀಲ ಮಾಡಿದ್ರು ಒಂದು ಆಳಿಂದ ಏನಪ್ಪ ನಮ್ಗೆ ಇದಾಗಲ್ಲ. ಸ್ವಲ್ಪ ರೇಟ್ ಬಂತು ಅಂತ ಏನು ಮಾಡ್ತಾರೆ ಅಂತಂದರೆ ಹೊರಗಡೆಯಿಂದ ಮೆಟೀರಿಯಲ್ ತಗೊಬರ್ತಾರೆ, 50 ರೂಪಾಯಿ ಇಳಿಸ್ಬಿಡ್ತಾರೆ. ನಮ್ಮದು 500-600 ರೂಪಾಯಿ ಇರೋಂಥ 50 ರೂಪಾಯಿ ಇಳಿಸ್ಬಿಡ್ತಾರೆ. ಹಾಗಾಗಿ ನಾವು ಬದುಕೋಕ್ಕೆ ಬಿಡ್ತಾಯಿಲ್ಲ. ಅಲ್ಲಿ ಹೋಗಿ ನಮಗೆ ಜಾಗನಾರು ಕೊಡ್ತಾರೆ, ಅದು ಇಲ್ಲ ರೋಡಿಗೆ ತಂದು ಬಿಸಾಕ್ತಾರೆ. ಅಲ್ಲಿ ನಮ್ಮದೇ ಆಗಲಿ ಸ್ವಲ್ಪ ರೋಡಲ್ಲಾರು ಇರಲಿ, ಅಲ್ಲಿ ಸ್ವಪ್ನವ್ರು ಅವ್ರದ್ದು ಸುಮ್ಮನೆ 300 ರಿಂದ 350 ಜನ ಬರ್ತಾರೆ. 500 ಸುಮಾರು ಹೆಚ್ಚಿಗೆ 500 ಜನಕ್ಕೇನಪ್ಪ ಅದು ಇದು ಕೊಡುತ್ತೆ. ಅವ್ರೇನು ಮಾಡ್ತಾರೆ ಅಂತಂದರೆ ಏನಾದ್ರು ಒಂದು ಮಳೆ ಬಂತು ಅಂತ ಅಂದರೆ ಮಣ್ಣೆಲ್ಲ ಫುಲ್ ಮೆತ್ಕೊಬಿಡುತ್ತೆ, ಯಾರು ಓಡಾಡೋಕ್ಕಾಗಲ್ಲ, ಅಲ್ಲಿ ಹೋಗೋಕ್ಕೆ ಹೋಗಲ್ಲ. ಹಂಗೆ ಮಾಡಿದ್ದಾರೆ. ಇಲ್ಲಿ 5-6 ಎಕರೆ ಜಾಗ ಇದೆ, ಎಲ್ಲ ಕಡೆ ಚೆನ್ನಾಗಿ ಮಾಡಿದ್ದಾರೆ. ರೈತರಿಗೆ ಮಾತ್ರ ಒಂದು ಅನುಕೂಲನೂ ಮಾಡಿಕೊಟ್ಟಿಲ್ಲ. ಇದು ಏನಾಗಿದೆ ಅಂತ ಅಂದರೆ ರೈತರಿಗೋಸ್ಕರ ಅನುಕೂಲ ಮಾಡ್ಕೊಡೋಕ್ಕಾಗಿಲ್ಲ, ಮಧ್ಯವರ್ತಿಗಳಿಗೋಸ್ಕರ ಅನುಕೂಲ ಮಾಡ್ಕೊಡ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಇಷ್ಟನ್ನೆಲ್ಲ ಮಾಡ್ತಿದ್ದಾರೆ. ಸುಧಾರಣೆ ಏನು ಅಂತ ರೈತರಿಗೆ ಅಟ್ಲೀಸ್ಟ್ ಒಂದು ನೆನಪು, ರೈತರದೊಂದು ಕಟ್ಟೆ ಅಂತ ಇದು ಬೇಡವೆ, ಜಾಗ ಅವ್ರಿಗೋಸ್ಕರ ಒಂದು ರೈತರಿಗೆ ಬೇಡವೆ. RMC ಇರೋದೇ ಅದು ಅವ್ರಿಗೋಸ್ಕರ, ರೆಗ್ಯುಲೇಟೆಡ್ ಮಾರ್ಕೆಟ್ ಇರೋದಕ್ಕೋಸ್ಕರ ಏನಪ್ಪ ಅವ್ರಿಗೋಸ್ಕರ. ಅವ್ರಿಗೆ ಅನುಕೂಲ ಅಂತ ಇನ್ಯಾರಿಗೋಸ್ಕರ ಮಾಡ್ಕೊಂಡಿದ್ರೆ ಮುಚ್ಕೊಂಡು ಹೋಗ್ಬಿಡಿ. APMC ಮುಚ್ಕೊಂಡು ಹೋಗ್ಬಿಡಿ, ಯಾಕೆ ಇಟ್ಕೊಂಡಿದ್ರೆ ಅಧಿಕಾರಿಗಳು ಇಷ್ಟವರೆಗೂ ಇದ್ರು ನೀವು ಬಂದರು ಅಂತ ಎಲ್ಲ ಹೋದ್ರು. ಅವರು ನಮ್ಮ ರೈತರಿಗೋಸ್ಕರ ಏನು ಮಾಡಿದ್ದಾರೆ, ಇಲ್ಲ ಕ್ಲೋಸ್ ಮಾಡಿಬಿಡಿ. APMC ಅನ್ನೋದೇ ಬೇಡ, ಕ್ಲೋಸ್ ಮಾಡಿ. ರೈತರಿಗೋಸ್ಕರ ಇಲ್ಲ ಅಂದ್ರೆ ಕ್ಲೋಸ್ ಮಾಡಿ ಹಾಕ್ಬಿಡಿ. ದಲ್ಲಾಳಿ ಮತ್ತು ಅಧಿಕಾರವುಳ್ಳವರ ಕಪಿಮುಷ್ಟಿಯಲ್ಲಿ ಸೇರಿ ನಲುಗ್ತಾ ಇದೆ ಈ ನಮ್ಮ APMC ವ್ಯವಸ್ಥೆ. ರೈತರ ಬದುಕೇ ಇದಕ್ಕೆ ತಾಜಾ ಉದಾಹರಣೆ. ಒಟ್ನಲ್ಲಿ ರೈತರ ಮಾರುಕಟ್ಟೆ ಮಧ್ಯವರ್ತಿಗಳ ಅಂಗಡಿ ಮಂಡಿಗೆ ಬಿಟ್ಟರೆ ಅಲ್ಲಿ ಕಮಿಷನ್ ಹಾವಳಿ. ಮಳಿಗೆಗಳು ಕಟ್ಟೆಗಳು ಉಳ್ಳವರ ಕೈಪಾಲಾಗಿವೆ. ಅದಕ್ಕೆ ನಾವು ಬೀದಿಗೆ ಬಂದಿದ್ದೇವೆ ಎಂದು ರೈತರು ತಮ್ಮ ಅಳಲನ್ನ ತೋಡಿಕೊಂಡರು. ಇವಾಗ ರೈತರುಗಳಿಗೆ ಫಸ್ಟು ಆ ಕಡೆ ಸೈಡ್ ಇತ್ತು, ಅಲ್ಲಿಂದ ತೆಗೆದ್ಬಿಟ್ಟು ಮತ್ತೆ ಇಲ್ಲ ಹಾಕಿದ್ರು. ಇಲ್ಲಿಂದ ತೆಗೆದ್ಬಿಟ್ಟು ಇಲ್ಲಿ ವ್ಯಾಪಾರದವರಿಗೆ ಅಂತ ಅಂದ್ಬಿಟ್ಟು RMC ಕಟ್ತವ್ರೆ ಅಂತ ಅಂದ್ಬಿಟ್ಟು ಇವ್ರಿಗೆ RMC ಕೊಟ್ಟರು. ರೈತರುಗಳು ತಗೊಂಡು ಕಸ್ತೊಳಿಗೆ ಬಿಟ್ರು. ಇಲ್ಲಿ ಮಳೆ ಬಂತು ಅಂದರೆ ಸೊಪ್ಪು ಮಣ್ಣಾಯಿತು ಅಂತ ಹೇಳ್ತಾರೆ. ಸೊಪ್ಪು ಮಣ್ಣಾಗಲಿ ಇನ್ನೇನಾಗುತ್ತೆ ಸರ್, ಮತ್ತೆ ಈಗ ಮಾಡಿಕೊಡ್ಬೇಕು. ಮತ್ತೆ ಈ ಕಡೆ ರೋಡ್ ಸೈಡ್ ರೈತರು ಇದ್ದಾವೆಲ್ಲ ಈ ಕಡೆ ರೋಡ್ ಸೈಡ್ಗೆ ಹಾಕಿದ್ದಾರೆ ವ್ಯಾಪಾರ ಮಾಡೋಕೆ ಬದಿಗೆ. ಅವು ಮಳೆ ಬಂದಾಗ ಎಲ್ಲಿ ನಿಂತ್ಕೋತಾರೆ, ಇವ್ರು ಮಾತ್ರ RMC ಕಟ್ತಾರೆ. ರೈತರುಗಳು ತರೋದಲ್ಲೇ ಮತ್ತೆ ಇಲ್ಲಿ ವ್ಯಾಪಾರ ಹೆಂಗೆ ಮಾಡ್ತಾರೆ? ರೈತರುಗಳೆಲ್ಲ ಹೇರ್ಕೊಂಡು ನಾವು ಗಾಡಿಯವರು ಎಲ್ಲ ತರಕಾರಿ ಅಷ್ಟೊತ್ತಿಗೆ 3 ಗಂಟೆಗೆ ಬರೋದು. ನಾವು ಇಲ್ಲಿ ಬಂದ್ಬಿಟ್ಟು ಅಷ್ಟೊತ್ತಿಗೆ ಅಂಗಡಿ ಹಾಕಿರ್ತಾರೆ. ಗಾಡಿ ನಿಲ್ಸ್ಬಿಡ ತೆಗಿಯಲ್ಲೋ ಅಂತಾರೆ, ಐಟಮ್ ಕಿತ್ತಾಕತ್ತಾಗ ಅಷ್ಟೇ. ಮತ್ತೆ ನಾವು ತಗೋಬೇಕಾದಾಗ ಗಾಡಿ ನಿಲ್ಸಕ್ಕೆ ಬಿಡಲ್ಲ. ಎಲ್ಲ ಬಂದಿಗೆಲ್ಲ ಹಂಗೆ ಅವ್ರವ್ರನ್ನ ರೋಡಿಗೆ ಬಿಡ್ಕೊತಾರೆ, ತೆಗೀರಿ ಅಂತಾರೆ. ಮತ್ತೆ ಇಲ್ಲಿ ಕಸ್ತೊಳಿಗೆ ಹಾಕಿದ್ದಾರೆ. ರೈತರು ತಂದ ಗಾಡಿ ಬಾಡಿಗೆ ಕಮಿಷನ್ ಎಲ್ಲ ಲೆಕ್ಕ ಹಾಕಿದ್ರೆ ಅವರ ಆದಾಯಕ್ಕಿಂತ ಖರ್ಚೇ ಜಾಸ್ತಿ ಆಗ್ತಾ ಇದೆ. ಒಮ್ಮೊಮ್ಮೆ ಬೆಲೆ ಸಿಗದೆ ತಂದ ತರಕಾರಿಗಳನ್ನು ರಸ್ತೆಗೆ ಸುರಿದು ಪ್ರತಿಭಟನೆ ಮಾಡಿದ ಪ್ರಸಂಗಗಳು ಇವೆ. ಅಲ್ಲದೆ ವಿಷ ಕುಡಿಯುವ ಪರಿಸ್ಥಿತಿಯೂ ನಮಗಿದೆ. ಅಧಿಕಾರಿಯನ್ನು ಕೇಳಿದರೆ ಸಮಸ್ಯೆ ಇದೆ, ಪರಿಹಾರ ಮಾಡಲು ಬಂದಿದ್ದೇವೆ ಎಂಬ ಹಾರಿಕೆ ಉತ್ತರ. ನಾನು ಸೆಕ್ರೆಟರಿ APMC. ನಮ್ಮ ಸಿಬ್ಬಂದಿಗಳೆಲ್ಲ ಬಂದಿದ್ದೀವಿ. ರೈತರದ್ದು ಕಂಪ್ಲೇಂಟ್ ಇತ್ತು, ನಮಗೆ ಹರಾಜುಕಟ್ಟೆ ಮೇಲೆ ವ್ಯಾಪಾರ ಮಾಡೋಕ್ಕೆ ಅವಕಾಶ ಕೊಡಲ್ಲ, ಎಲ್ಲ ವರ್ತಕರೇ ಆಕ್ರಮಿಸ್ಕೊಂಡಿದ್ದಾರೆ ಅಂಥೇಳಿ. ಆ ವ್ಯವಸ್ಥೆನ ಸರಿ ಮಾಡೋಕ್ಕೆ ಅಂತ ಬಂದಿದ್ದೀವಿ. ಇವತ್ತು ಇವ್ರ ಹತ್ರ ಎಲ್ಲ ಮಾತಾಡಿದ್ದೀವಿ. ನಾಳೆಯಿಂದ ಅವರಿಗೆ ಆ ಕಟ್ಟೆ ಮೇಲೆ ಹರಾಜು ಕಟ್ಟೆ ಮೇಲೆ ರೈತರಿಗೆ ವ್ಯಾಪಾರ ಮಾಡೋಕ್ಕೆ ಅವಕಾಶ ಮಾಡ್ತಾರೆ. ಅಲ್ಲ, ಇದು ವ್ಯವಸ್ಥೆ ಆಗಿದೆ. ಬಟ್ ಈಗ ಇರೋದು ರೈತರ ಮಲ್ಲನ್ನ ಖರೀದಿ ಮಾಡಿ ಕಟ್ಟೆ ಮೇಲೆ ಹಾಕ್ಕೊಂಡಿರೋವಂಥದ್ದು ವರ್ತಕರು.
ಅವ್ರದ್ದು ಖಾಲಿ ಆಗುತ್ತೆ. ಇವರು ಈಗ ಮೊನ್ನೆ ಕಂಪ್ಲೇಂಟ್ ಬಂತು, ನಾವು ಹಿಂಗೆ ಬಿಸ್ತು ಮತ್ತು ಮಳೇಲಿ ನೆನೀತೀವಿ, ನಮಗೂ ಹರಾಜು ಕಟ್ಟೆ ಬಿಡಿಸ್ಕೊಡ್ಬೇಕು ಅಂತೇಳಿ. ಅದಕ್ಕೋಸ್ಕರ ಇವತ್ತು ಬೇಗ ಬಂದು ಏನೇನು ವ್ಯವಸ್ಥೆ ಇದೆ ಅಂತ ಪರಿಶೀಲನೆ ಮಾಡಿದ್ವಿ. ಅವ್ರಿಗೆ ನಾಳೆಯಿಂದನೇ ಹರಾಜು ಕಟ್ಟೆ ಮೇಲೆ ವ್ಯಾಪಾರ ಮಾಡೋಕ್ಕೆ ಅವಕಾಶ ಇದೆ. ಮಧ್ಯವರ್ತಿಯನ್ನು ಕೇಳಿದರೆ ಅವರು ರಾಜ್ಯ ಅಂತಾರಾಜ್ಯ ಜಿಲ್ಲೆಗಳ ವ್ಯವಹಾರ ಇದು ಅಂತ ಜಾರ್ಕೊಳ್ತಾರೆ. ಈಗ ಬೇರೆ ಬೇರೆ ಊರುಗಳ ರೈಟ್ ತಿಳ್ಕೊತೀವಿ. ಈ ರೈತರು ತಂದಂಥ ಬೆಳೆನ ಕ್ವಾಲಿಟಿ ಮೇಲೆ ರೈಟ್ನ ಡಿಫೈನ್ ಮಾಡ್ತೀವಿ, ಉತ್ತಮವಾದಂಥ ರೈಟ್ನ ನಿಗದಿ ಮಾಡ್ತೀವಿ. ಇಲ್ಲಿಂದ ಅನೇಕ ಗ್ರಾಮಗಳಿಗೆ ಹೋಯ್ತವೆ, ಅನೇಕ ಊರುಗಳಿಗೆ ಹೋಯ್ತವೆ. ಮಂಗಳೂರು, ಬೆಂಗಳೂರಿಗೂ ಹೋಯ್ತವೆ, ಬೆಂಗಳೂರಿಂದನೂ ಬರ್ತವೆ, ಬೆಂಗಳೂರಿಗೂ ಹೋಯ್ತವೆ, ಮೈಸೂರು, ಕೇರಳ ತನಕ ಹೋಗುತ್ತೆ. ತರಕಾರಿ ವ್ಯಾಪಾರಿಯನ್ನು ಕೇಳಿದರೆ ಮಾರಿ ಉಳಿದ ಕೊಳೆತ ತರಕಾರಿಗಳ ಲಾಭ ನಷ್ಟ ಈ ಎಲ್ಲ ಸಮಸ್ಯೆಗಳನ್ನು ಕಂಡು ರೈತನಿಗೆ ಮುಕ್ತಿ ಯಾವಾಗ ಎಂಬ ಪ್ರಶ್ನೆ ಉತ್ಪತ್ತಿಯಾಗುತ್ತೆ. ಬೆಳೆದ ಬೆಳೆಗೆ ನಿಗದಿತ ಬೆಲೆಯಂತೂ ಸಿಗ್ತಾ ಇಲ್ಲ, ಯಾರು ಕೇಳುವವರೇ ಯಾರೂ ಇಲ್ಲ ಅಂತ ತಮ್ಮ ಅಳಲನ್ನು ತೋಡಿಕೊಂಡ್ರು. ಈ ಸಮಸ್ಯೆಗಳಿಗೆ ಪರಿಹಾರ ಕಲ್ಪಿಸುವವರು ಯಾರು? ಇಂತಹ ಹೀನ ವ್ಯವಸ್ಥೆ ತಡೆಯುವುದು ಯಾವಾಗ? ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.